ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನೋಡಬೇಕು, ನಮಗೆ ಕೊಟ್ಟಿರುವಂತಹ ಹಣ ವಾಪಸ್ ಬರಲ್ಲ. ನಮ್ಮ ಅವರ ಕಷ್ಟಗಳಿಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೋಗಿರ್ತಾರೆ, ಅವರು ಕೊಡೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಹಣವನ್ನು ಹಿಂತಿರುಗಿಸದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸರಳವಾದ ಪರಿಹಾರ, ನಿಮ್ಮ ಮನೆಯಲ್ಲೇ ನೀವೇನು ಮಾಡಬೇಕು ಅಂತಂದರೆ, ಒಂದು ಮಣ್ಣಿನ ಒಂದು ಹಣತೆ ಆದರೂ ತೊಗೋಬೋದು, ಒಂದು ಅಗಲವಾಗಿರೋ ಪಾತ್ರೆ ಏನಾದರೂ ನೀವು ತೊಗೋಬೋದು. ನೀವು ಅದನ್ನು ತಗೊಂಡ ನಂತರ 2 ಕರ್ಪೂರವನ್ನು ಹಾಕಬೇಕು. ಆ ಕರ್ಪೂರವನ್ನು ಹಾಕಿ ಸುಡಬೇಕು. ವ್ಯಕ್ತಿ ಪಡೆದಂತಹ ಹಣವನ್ನು ಹಿಂತಿರುಗಿ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಈ ಪರಿಹಾರವನ್ನು, ಕರ್ಪೂರವನ್ನು ಸುಡಬೇಕು. ಸುಟ್ಟುಬಿಟ್ಟು ಅದರ ಕಪ್ಪು ಬರುತ್ತೆ, ಅದಕ್ಕೊಂಚೂರು ತುಪ್ಪ ಹಚ್ಕೋಬೇಕು. ಅದರ ತುಪ್ಪದಿಂದ ಭೋಜಪತ್ರೆ ಅಂತ ಸಿಗುತ್ತೆ, ನಿಮಗೆ ತೆಳುವು ಕಲರ್ ಇರುತ್ತೆ. ಅದು ಬಂದು ಕೆಲವೊಂದೊಮ್ಮೆ ಈ ಥರ ಇರುತ್ತೆ, ಒಂದು ಲೈಟ್ ಬ್ರೌನಿಷ್ ಥರ ಇರುತ್ತೆ, ಆ ಥರ ಇರುತ್ತೆ. ಅದನ್ನು ನೀವು ತಗೊಂಡು ಏನು ತುಳಸಿ ಕಡ್ಡಿ ತಪ್ಪಿದರೆ ದಾಳಿಂಬೆ ಕಡ್ಡಿಯನ್ನು ತಗೋಬೇಕು. ಅದರ ಮೇಲೆ ಈ ಮಸಿ ಬಂದಿರುತ್ತಲ್ಲ, ಈ ಮಸಿಯಲ್ಲಿ ಅದಕ್ಕೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನಂತರದಲ್ಲಿ ಭೋಜಪತ್ರೆಯ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಬರೆದುಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಅದನ್ನು ಮಡಚಿಬಿಟ್ಟು ಒಂದು ತೂಕವಾಗಿರುವಂಥ ವಸ್ತುವನ್ನು ಅದರ ಮೇಲೆ ಇಡಬೇಕು. ನೀವು ಅದು ದೇವ್ರ ಮನೇಲಾದರೂ ಬರಿಬೋದು, ಅಥವಾ ನಿಮ್ಮ ಏನು ಸ್ವಂತ ಪರ್ಸನಲ್ ರೂಮು ಅಥವಾ ಈ ಥರ ರೂಮ್ಗಳು, ಸ್ಟಡೀಸ್ ಟೇಬಲು ಏನಾದರೂ ಇದ್ದರೆ ಅದ್ರ ಮೇಲೆ ಬರೆದು ಅದ್ರ ಮೇಲೆ ಒಂದು ತೂಕವಾಗಿರೋದನ್ನ ಇಟ್ಟುಬಿಟ್ಟು ಆ ನಂತರ ನೀವೇನು ಮಾಡಬೇಕು, ಗುರುವಾರ ತಪ್ಪಿದ್ರೆ ಶುಕ್ರವಾರದಂದು ನೀವೇನು ಮಾಡಬೇಕು, ನಿಮ್ಮ ಸ್ವಂತವಾಗಿ ಒಂದು ಫೋನ್ ಮಾಡೋದು ಅಥವಾ ಅವ್ರು ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡೋದು, ಆ ಥರ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅವರು ಈಸ್ಕೊಂಡಿರುವಂಥ ಹಣದಲ್ಲಿ 10 ಭಾಗ, 20 ಭಾಗ, 30 ಭಾಗ ಈ ಥರ ಬರ್ತಾ ಹೋಗುತ್ತೆ. ಆ ನಂತರದಲ್ಲಿ ನೀವು ಬಂದಂತಹ ಒಂದು ಲಾಭವನ್ನು ನಿಮ್ಮ ಕುಲದೇವರಿಗಾಗಿರ್ಬೋದು ಅಥವಾ ಯಾವುದಾದ್ರೂ ದೇವಸ್ಥಾನ ಹೋದ ಹುಂಡಿಗೆ ಇಂತಿಷ್ಟು, ಒಂದು 10,000 ಕೊಟ್ಟಿದ್ರೆ ಒಂದು 500, 600, 1,000 ಆ ಥರ ಹಾಕ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ, ನೀವು ಕಷ್ಟಪಟ್ಟಿರುವಂಥ ದುಡ್ಡಾದರೆ ಖಂಡಿತವಾಗ್ಲೂ ಈ ಪರಿಹಾರದಿಂದ ನಿಮಗೆ ಅತ್ಯಂತ ಶೀಘ್ರವಾಗಿ ಫಲ ಆಗುತ್ತೆ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮದ್ದಿಡು ಕ್ರಿಯೆ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.